ನಾನು ಹೇಳಿಲ್ಲ. ಒಮ್ಮೆ ಯಡಿಯೂರಪ್ಪರು ಮೋಸ ಹೋದ್ರು ಟಿಕೆಟ್ ತಪ್ಪಿಸ್ಕೊಂಡ್ರು. ಈ ಸಲ ಯಾರು ಕೊಡಿಸಿದ್ರು ನನಗೂ ತಿಳಿದಿಲ್ಲ. ಟಿಕೆಟ್ ಅವನಿಗೆ ಕೊಡಂಗಿಲ್ಲ ತಾನೇ, ಎಲ್ಲರೂ ತಯಾರಾಗಿದ್ದು, ನಾನು ತಯಾರಾಗಿದ್ದೆ. ಆದ್ರೆ ಒಂದು ಗೊತ್ತಿಲ್ಲ ಸರ್, ನನಗೆ ಟಿಕೆಟ್ ತಪ್ಪಲಿ, ನಾನು ಇಲೆಕ್ಷನ್ಗೆ ಬೆಳ್ಳಿ, ನಾನು ಎಲ್ಲದರಿಂದ ಹಿಂದೆ ಸರಿಯಾಗಿ ಹೋಗಿಲ್ಲ. ಎಲ್ಲದರಲ್ಲೂ ನಾನು ಮುಂದೆ. ರಾಜಕೀಯ ಒಳಗೆ ಅಧಿಕಾರೇ ಮುಖ್ಯ ಅಲ್ಲ, ಸಾರ್ವಜನಿಕ ಕೆಲಸ ಮಾಡೋಕ್ಕೆ ಅಧಿಕಾರನೇ ಬೇಕನ. ಅಧಿಕಾರಲ್ಲೇ ಮಾಡ್ಬೋದಲ್ಲ. ಏನು ಸರ್ ಪ್ರಯತ್ನ ಇರ್ತದೆ. ನಾವು ಟಿಕೆಟ್ ಕೇಳ್ತೀವಿ, ಟಿಕೆಟ್ ಕೊಟ್ಟು ನಿಂದಿರ್ಬೇಕಾಗ್ತೀವಿ, ನೀತ್ರ ಆರಿಸಿ ಬರ್ಬೇಕಾಗ್ತೀವಿ. ಆಗಿಲ್ಲ ಅಂದರೂ ನಾನು ಕೆಲಸದಾಗ ಅದಿಲ್ಲ, ಅದನ್ನು ನೀವು ಯಾರು ವಿಚಾರ ಮಾಡಲಾಗಿರ್ರಿ. ಇಷ್ಟಾದರೂ ಕೂಡ ನಾನು ರಾಜಕಾರಣದಾಗ ಸಾರ್ವಜನಿಕ ಕೆಲಸಕ್ಕೆ ಕೆಲವೊಂದು ಏನಾದರೂ ತಪ್ಪಳಾದ್ರೂ ಹೋರಾಟಕ್ಕೆ ನಾನು ಪ್ರಯತ್ನ ಮಾಡತ್ತಿಲ್ಲ. ಅದನ್ನು ನೀವು ಅದು ವಿಚಾರ ಮಾಡಿರಲ್ಲ. ಮತ್ತೊಬ್ಬರಾದ್ರೆ ಮನೆ ಇಟ್ಟೋತನ 15 ವರ್ಷ ಆಗಿರ್ತಿತ್ತು, ಎಲ್ಲೇ ಹೋಗಿರ್ತಿದ್ರು. ಅದ್ರ ಬಗ್ಗೆ ಮಾತಾಡಕ್ಕೆ ಹೋಗಲ್ಲ. ನಾನು 2 ವಿಷಯಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಬಂದೀನಿ. ಒಂದು, ಏನೂ ಮಾಡಿಲ್ಲ ಇವ್ರು ಗುಂಟೆ ಮರದೊಂದು ಬಿಟ್ಟು ಅಂತೇಳಿ ಒಂದು ಎಲ್ಲೇ ಒಂದು ಹೇಳಿಕೆ ಕೊಟ್ಟರು. ಅದಾದ ನಂತರ ನಿನ್ನೆ ಮೊನ್ನೆ ಮಾಜಿ ಶಾಸಕ ಇವ್ರಿಗೆಲ್ಲ ಬಾಸ್ ಇದ್ದ, ಎಲ್ಲ ಇವು ಹಗರಣ ಮಾಡೋರಿಗೆ ಅವನೇ ಬಾಸ್ ಅಂತ ಹೇಳ್ತಾರಲ್ಲ, ಅದು 2 ವಿಷಯಕ್ಕೆ ಉತ್ತರ ಕೊಡೋಕೆ ತಮ್ಮನ್ನು ನಾನು ಕರೆದಿದ್ದೇನೆ. ಅದ್ರ ಜೊತೆ ಕೆಲವೊಂದು ವಿಷಯ ಹೇಳಿದ್ದೀನಿ. ಅದಕ್ಕೆ ಯುವ ರಾಜಕಾರಣದಾಗ ಹಾಸ್ಯಾಸ್ಪದವಾದಂಥ ವ್ಯಕ್ತಿನ ನಾವು ಬಿಜಾಪುರದವರು ಪಡ್ಕೊಂಡಿವಿ ಅಂತ ನಾನು ಹೇಳ್ತೀನಿ ಸರ್. ಟಿಕೆಟ್ ಈ ಸ್ವಲ್ಪ ಇನ್ನೂ 2 ವರ್ಷ ಅದು, ಇನ್ನೂ 2 ವರ್ಷ ಏನು ನಡೀತದೆ ರಾಜಕಾರಣದ ಗೊತ್ತಿಲ್ಲ. ನಾನು ಅದ್ರ ಬಗ್ಗೆ ನಾನು MLA ಆಕಾಂಕ್ಷಿ ಇರ್ಬೋದಿಲ್ಲ ಅನ್ನಂಗಿಲ್ಲ. ಆ ವಿಚಾರ ಇಟ್ಕೊಂಡು ಈಗ ಮಾತಾಡಕ್ಕೆ ಹೋಗಲ್ಲ. ಅದು ಸಮಯ ಸಂದರ್ಭ ಬಂದಕ್ಕೆ ಹೇಳ್ತೀನಿ. 2 ವರ್ಷ ಬಿಟ್ಟು ಇನ್ನೊಂದು ವರ್ಷ ಹೋಲಿಲ್ಲ. 3 ವರ್ಷ ಆಗ್ಯದ, ಇನ್ನೂ 2 ವರ್ಷ ಅದ, ಇನ್ನೊಂದು ವರ್ಷ ಹೋಲಿ. ಸ್ವಲ್ಪ ವೇಟ್ ಮಾಡಿ. ಇನ್ನು ಇವು ಈಗ ಫೋಟೋ ಪೂಜೆ ಆಗ್ಯದ, ಜೆಸಿ ಪೂಜೆ ಆಗಿದೆ, ಈಗ ಜಾಯ್ ಪೂರ್ಣಮ್ ಜಾಯ್ ಗಂಜೋತ್ರಿ ಆಗೈತಿ. ಮುಂದಿನ ಒಂದೇ ಮಾತ್ರ ಬರ್ತದೋ ಏನು ಬರ್ತದೋ ಗೊತ್ತಿರಿ. ಏನು ಹೇಳಿ ಒಳಗೆ ಕುರ್ಚಿ ಮೇಲೆ ಕುಂಡಿರ್ತಾರಲ್ಲ, ಈ ಜೋಕ ಇದು ಎಂಥ ಹುಚ್ಚರು. ಎಲ್ಲೇ ರಾಜಕೀಯದಾಗ ಇಡೀ ದೇಶದಾಗ ಎಲ್ಲಿ ಸಿಗ್ತಾ ಹೇಳ್ಕೊಂಡು ಆದ್ರೆ ಯಾರೇ ಹೋಗೋ ಮುಂದಾಗ ಇಲ್ಲಿ ಗಗನ್ಮಲ್ ಗಾರ್ಡನ್ದಾಗ ಅದು ಹಿಂಗೆ ಬಟ್ ಮಾಡ್ಕೋತ ಮಾತಾಡ್ತಿರ್ತಾರಲ್ಲ, ಹಿಂಗೆ ಹಂಗಾಗಿ ಹಿಂಗೆ ಪರಿಸ್ಥಿತಿ. ಇದು ಮುಂದೆ ಇದೆಲ್ಲ ಹಿಂಗೆ ಯಾಕಂತ ಗೊತ್ತಿಲ್ಲ. ಫ್ಯಾನ್ ಹಾಕ್ಪ ಹೇಳಿ. ಈಗ ನಿಮ್ಮ ರಾಜ್ಯಾಧ್ಯಕ್ಷರೇ ಮುಂದಿನ ನೇತೃತ್ವದಲ್ಲಿ ಎಲೆಕ್ಷನ್ ನಡೆಯುತ್ತೆ ರಾಜ್ಯದಲ್ಲಿ ಅಂತ ಹೇಳಿ ನಿಮ್ಮ ಉಸ್ತುವಾರಿ ಬಿಜೆಪಿ ಅವರು ಹೇಳಿದ್ದಾರೆ. ನಾಯಕತ್ವ ಅವರೇ ಅಂತ ಹೇಳ್ತಿದ್ದಾರೆ. ಈಗ ರಾಜ್ಯಾಧ್ಯಕ್ಷರು ಕಂಟಿನ್ಯೂ ಆಗ್ತಾರೆ. 100ಕ್ಕೆ 100 ನಮ್ಮ ರಾಜ್ಯಾಧ್ಯಕ್ಷರು ಸನ್ಮಾನ್ಯ ವಿಜೇಂದ್ರ ಅವರು ಈ ರಾಜ್ಯದ ಏನು ಇವತ್ತು ಅಧ್ಯಕ್ಷನ ಅಧಿಕಾರ ವಹಿಸ್ಕೊಂಡ ನಂತರ ಭಾಳಷ್ಟು ಕ್ರಿಯಾಶೀಲ ಕೆಲಸ ಮಾಡ್ತಿದ್ದಾರೆ. ರಾಷ್ಟ್ರೀಯ ನಾಯಕರು ಇದನ್ನು ಸಾಕಷ್ಟು ಅವ್ರು ಮಾಡಿದಂಥ ಕೆಲಸವನ್ನು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಮುಂದೇನು ಕೂಡ ಅಧ್ಯಕ್ಷರಾಗಿ ಅವರೇ ಮುಂದುವರಿತಾರೆ. ಅವ್ರ ನೇತೃತ್ವದಲ್ಲಿ ಚುನಾವಣೆ ಅಸೆಂಬ್ಲಿ ಎಲೆಕ್ಷನ್ ನಡೀತಾರೆ. ಇದು ಇಂಥವು ಹಿಂದಕ್ಕೊಂದ್ಸಲ ಸ್ಕೀಮ್ ಹೇಳಿದ್ರು ಅವ್ರು ಗೊತ್ತಾ ನಿಮ್ಗೆ? ಅಂಡರ್ಗ್ರೌಂಡ್ ಮಾಡ್ತೀನಿ ಎಲ್ಲ ಕೇಬಲ್ಗಳು ಒಟ್ಟು ಅಂತೇಳಿ. ಯಾರಿಗೆ ನೆನಪದ? ಯಾರಿಗೂ ನೆನಪಿಲ್ಲ. ಹೊಳಗೆ ಕೇಳಂಗಿಲ್ಲ ಈ ಸ್ವಲ್ಪ ನೀವು ಹೇಳಿದ್ರಲ್ರಿ ಈಗ ಅವ್ರು ಎಲ್ಲಿ ಹೋಯ್ತು ಕೇಬಲ್ ಅಂತ ಅವಾಗ 80 ಕೋಟಿ 80 ಕೋಟಿ 60 ಕೋಟಿ ರೂಪಾಯಿ ಏನು ಸ್ಯಾಂಕ್ಷನ್ ಆಗ್ಯದ. ಬಿಜಾಪುರ ಎಲ್ಲ ಏನು ಅಡ್ಡು ವಯರ್ಗಳದಾವಲ್ಲ ಅವು ಅಂಡರ್ಗ್ರೌಂಡ್ ಮಾಡ್ತೀನಿ ಅಂತ ಹೇಳಿದ್ರು. ಅವು ಅಂಡರ್ಗ್ರೌಂಡ್ ಮಾಡಿದ್ರೆ ಮನೆ ನಮ್ಮ ಗಣಪತಿಯಾಗ ಅದು ಘಟನೆ ಆಗ್ತಿಲ್ಲ. ಪಾಪ ನಮ್ಮ ಯುವಕೊಂದು ಸ್ವಲ್ಪ ತೊಂದರೆ ಆಯ್ತಲ್ಲ. ವೈರ್ ಕೆಳಗಿದ್ದದಕ್ಕೆ ಆಯ್ತದು. ವೈರ್ ಹೈಟ್ ಇದ್ರೆ ಆಗ್ತಿತ್ತಿಲ್ಲ ಸರ್. ಅದು ಭಾಳ ಕೆಳಗಿದ್ದದಕ್ಕೆ ಆಯ್ತದು. ಅದು ಅಂಡರ್ಗ್ರೌಂಡ್ ಮಾಡಿದ್ರು ಸ್ಯಾಂಕ್ಷನ್ ಆಗ್ಯದ ತಿಳ್ಕೊಂಡು ಪರ್ಸೆಂಟೇಜ್ ಬತ್ತ ತಿಳ್ಕೊಂಡು ಕೆಲವೊಬ್ರು ಖುಷಿಯಾಗಿಬಿಟ್ಟಿದ್ರು. ಆದ್ರೆ ಅದು ಎಲ್ಲಿ ಹೋಯ್ತು ಸ್ಕೀಮ ಯಾರಿಗೆ ಗೊತ್ತಿಲ್ಲ. ಹಂಗೆ ಫ್ಲೈಓವರ್ದು ನನಗೆ ಗೊತ್ತಿಲ್ಲ. ಅದು ಕನಸದಾಗ ಅದು ಮನೆಯೂ ಕೊಟ್ಟರೆ ಇವ್ರಿಗೆ ಯಾರಿಗೆ CM ಅವ್ರಿಗೆ. ಆಗ್ಬಿಡಿ ಡೆವಲಪ್ಮೆಂಟ್ಗೆ ನಾವು ಏನೂ ಟೀಕೆ ಮಾಡೋಕೆ ಹೋಗಂಗಿಲ್ಲ ರೀ. ತಾವು ಡೆವಲಪ್ಮೆಂಟ್ ಮಾಡಲಿ, ನಾನು ಮಾಡಿದ್ದೀನಿ, ಸುಮ್ಮನೆ ಏನೂ ಮಾಡಿಲ್ಲ ನಾನೇ ಮಾಡಿನ ತಿಳ್ಕೊಂಡು ಹೇಳ್ಕೊತ ಅಡ್ಡಾಡ್ತಾನೆ. ಅದಕ್ಕೆ ತಪ್ಪತ್ತು ಹೇಳ್ತೇವೆ. ಅದಕ್ಕೆ ಇದನ್ನೆಲ್ಲ ಬಂದ್ ಮಾಡಿದ್ರೆ ಭಾಳ ಚಲೋ ಆಗ್ತದೆ. ಏನು ರಜಪೂತ್ ಪಾಪ ನಿನ್ನೆ ಒಂದು ಹೇಳಿಕೆಯನ್ನು ನೋಡಿದೆ ನಾನು. ಎಲ್ಲರೂ ಕರೆದು ಹೇಳ್ಬೇಕಾಗಿತ್ತು. ಅವರು ಯಾಕೋ ಗಡಿಬಿಡಿಯಾಗ ನಿನ್ನೆ ಅವರು ಒಮ್ಮೆ ತಡ್ಕೊಳಕ್ಕಾಗಿಲ್ಲ. ಎಲ್ಲೋ ಅವ್ರ ಬಗ್ಗೆ ಕೆಟ್ಟದಾಗ ಮಾತಾಡ್ಯಾರ. ಅವ್ರು ನಿನ್ನೇನು ರಜಪೂತ್ ಹೇಳ್ಯಾರ ಎಲ್ಲನೂ ಕೂಡ ಸತ್ಯ ಅದು. ಯಾಕೆ ಅವ್ರ ಜೋಡಿ ನಾ ಬಿಟ್ಟರು ಅವ್ರು ಬಿಟ್ಟಿತ್ತಿಲ್ಲ. ಆದ್ರೆ ಇನ್ನೊಂದೇನೋ ಅವ್ರು ನನ್ಕಿಂತ ಮೊದಲು ಇದ್ದಿತ್ತಿಲ್ಲ. ನಾನು ಅವ್ರ ಜೊತೆ ಇದ್ದೆ ಬಸವನಗೌಡ ಜೋಡಿ. ಆಮೇಲೆ ಜೋಡಿ ಕುಡಿದ್ರು. ಯಾಕಂದ್ರೆ ಕಾರ್ಯಕರ್ತರಿಗೆ ಮನುಷ್ಯ ನೋವಾದಾಗ ಏನು ಶಬ್ದಗಳು ಬರ್ತಾವಲ್ಲ, ಉದಾಹರಣೆ ಕಾರಣ ನಿನ್ನೆ ರಜಪೂತ್ ಅವ್ರು ಹೇಳಿಕೆಯನ್ನು ಕೊಟ್ಟಿದ್ರು. ಆ ರಜಪೂತ್ ಅವ್ರಿಗೆ ಅಧ್ಯಕ್ಷ ನಮ್ಮ ಕಾಲದಾಗ ಮಾಡಿದ್ವಿ. ಈ ಮನುಷ್ಯ ಯಾರೂ ಅಧ್ಯಕ್ಷ ಮಾಡಿಲ್ಲ. ಫಸ್ಟ್ ಟೈಮ್ ಮೊದಲೇ ಸಲ ಇದ್ರ ಮ್ಯಾಗ ಜೆಂಡಾ ಹಾರಿಸಿವಿ. ಏನು ಎದ್ರಾಗ BJP ಜೆಂಡಾ ಹಾರಿಸಿವಿ ಕಾರ್ಪೊರೇಷನ್ ಮ್ಯಾಗ ಹೇಳ್ತಾನೆ. ಮೊದಲು ಜೆಂಡಾ ಹಾರಿಸೋರು ನಾವು MLA ಇದ್ದಕ್ರ ಇದೇ ರಜಪೂತ್ ಪರಶುರಾಮ್ಗೆ ಅವಿರೋಧ ಮಾಡಿ ಹೋಗಿ ಇಲೆಕ್ಷನ್ ಹಿಂಗೆ ಓಡಿಸ್ಕೊಂಡು ತಂದು ಕಾಂಗ್ರೆಸ್ ಅವ್ರು ತಂದು ರೊಕ್ಕ ಕೊಟ್ಟು ಓಡಿಸಾಡಿ ಹಂಗೆ ಮಾಡಿ ಹಿಂಗೆ ಮಾಡಿ ಲಪಡ ಏನೂ ಇಲ್ಲ. ಅವಿರೋಧ. ನಾನು ಹೇಳಿದೆ ನೋಡಪ್ಪ, ನಮ್ಮ ಪಕ್ಷದ ನಮ್ಮದು 14 ಮಂದಿ ಮೆಂಬರ್ ಅದಾರ, ನಮ್ಮ ಅಧ್ಯಕ್ಷ ಮಾಡ್ಕೋತೀವಿ, ಸ್ವಲ್ಪ ಎಲ್ಲ ಸಹಕಾರ ಕೊಟ್ಟರೆ ಬೇರೆ ಪಾರ್ಟಿಯವ್ರು ಹೇಳ್ಕೊಂಡೆ ನಮ್ಮದು MLA ಮೇಲೆ ಅಲ್ಲಿ ಮಾಡ್ಕೊರಿ ಅಂತ ಹೇಳಿದ್ರು. ಅವಿರೋಧ ಮಾಡ್ಕೊಂಡೇವು ನಾವು. ಇದೇ ಪರಶುರಾಮ್ ರಜಪೂತ್ ಅವ್ರು ಕೇಳ್ರಿ, ₹1 ಖರ್ಚು ಮಾಡಕ್ಕೆ ಕೊಟ್ಟಿಲ್ಲ. ಚಾ ಸುದ್ನೇ ಕುಡ್ದಿಲ್ಲ ನಾವು.
ಯಾವ ಮೆಂಬರ್ಗಳು 10 ರೂಪಾಯಿ ಖರ್ಚು ಮಾಡಲಾರ್ದೇ ನೇರವಾಗಿ ಒಬ್ಬ ಅವ್ರಿಗೆ ರಜಪೂತ್ ಅವರು ಭಾರತೀಯ ಜನತಾ ಪಕ್ಷದ ಆರಿಸಿ ಬಂದರು, ಹಿರಿಯರಿದ್ದರು, ಹಿಂದೆ 2-3 ಸಲ ಮೆಂಬರ್ ಆಗಿದ್ರು, ಅನುಭವ ತಿಳ್ಕೊಂಡು ಅವ್ರ ಅಧ್ಯಕ್ಷ ಮಾಡಿದ್ವಿ. ನಾನೇ ಅಧ್ಯಕ್ಷ ಮಾಡಿ ಮೊದಲೇ ಸಲ ಯಾರು ಅಧ್ಯಕ್ಷ ಮಾಡ್ಲಿಕ್ಕೆ ಹೇಳ್ತಾರೋ, ಇದು ರಜಪೂತನೇ ಹೇಳ್ತಾನೆ ಈಗ ಬೇಕಾದ್ರೆ ಅಧ್ಯಕ್ಷ ಯಾರು ಮಾಡ್ಯಾರ. ಮತ್ತು ಅಧ್ಯಕ್ಷ ಆಗಿದ್ದು ಪ್ರಥಮವಾಗಿ ಪರಶುರಾಮ್ ರಜಪೂತ್ ಅವರು ಭಾರತೀಯ ಜನತಾ ಪಕ್ಷದಿಂದ. ಇದು ಈ ಮನೆ ಏನು ಕರಡಿಯವರು ಆದ್ರಲ್ಲ, ಇದು ಎರಡನೇದ್ದು. ಇವರು ಎರಡನೇದವರು, ಮೊದಲೇದವರು ರಜಪೂತ್ ಅವರು. ನಮ್ಮ ಕಾಲದಲ್ಲಿ ಭಾರತೀಯ ಜನತಾ ಪಕ್ಷ ಅವು ಕೂಡ 13-14 ಸೀಟ್ ಗೆದ್ದು ಬಂದಿದ್ದೀವಿ. ಪಕ್ಷೇತರ ಅವು ಸಪೋರ್ಟ್ ತೊಗೊಂಡು ನಾವು ಅವಿರೋಧವಾಗಿ ಪರಶುರಾಮ್ ರಜಪೂತ್ ಅವರಿಗೆ ಭಾರತೀಯ ಜನತಾ ಪಕ್ಷ ಮೊದಲೇ ಅಧಿಕಾರ ಹಿಡಿದಿದ್ದು ನಾನು ಶಾಸಕನಾಗಿದ್ದಾಗ ಅನ್ನುವಂಥದ್ದು ಕೂಡ ಈ ಸಂದರ್ಭದಲ್ಲಿ ನೆನಪು ಮಾಡಕ್ಕೆ ಬಯಸ್ತೇನೆ. ಅದೇ BJP ಅದು ಒಂದು ಟ್ರೆಂಡ್ ಅಪ್ಪ, ಅದೇನೋ ಹೋಗ್ಯಾರ. ನಾ ಅವಾಗ ಏನು ಅಂದಿನಿ, ನಾನು ಯಾರು ಬಂದು ಅದು ಏನೋ ಅಲ್ಲಕ್ಕೆ ಹೋಗಂಗಿಲ್ಲ, ಯಾರಿಗೆ ಅಂದಿಲ್ಲ, ಇವನಿಗೇನು ಅನ್ನಂಗಿಲ್ಲ, ಅವನಿಗೆ ಕೆಣಕ್ದ ನಮ್ಗೆ. ಅದು ಹುಚ್ಚರು ಮತ್ತು ಎಲ್ಲರೂ ಕಲ್ಲು ಹೋಗ್ಯವ್ರು, ಅವ್ರು ಹೆಂಗೆ ಮಾಡೋಕ್ಕಾಗ್ತದೆ ಅವ್ರಿಗೆ. ಅದಕ್ಕೆ ರಜಪೂತ್ ಅವ್ರನ್ನ ಬಿಟ್ಟು ಹೋಗ್ಯಾರ ತಂದಿತ್ತಿಲ್ಲ, ಅದನ್ನ ನನ್ನ ಜೋಡಿ ಮಾತಾಡ್ಕೋತಿದ್ರು, ಎದುರು ಬಂದಕ್ರೆ ಮಾತಾಡಿಸ್ತಿದ್ದ. ಅವ್ರು MLA ಅವ್ರ ಜೋಡಿ ಇಲೆಕ್ಷನ್ ಮಾಡಿದ್ರು, 2-3 ಇಲೆಕ್ಷನ್ ಮಾಡಿದ್ರು, ಜೋಡಿ ತಿರುಗಾಡೋದು. ನಾ MLA ಇದ್ದಾಗ ನಂದೇ ಮಾಡ್ಯಾರ ರಜಪೂತ್. ಇದು ಗೊತ್ತಿಲ್ಲ ನಿಮಗೆ. ನಾನು ಏನು 2 ಸಲ ಇಲೆಕ್ಷನ್ ಇತ್ತಿದ್ದೆ, 2 ಇಲೆಕ್ಷನ್ ಪರಶುರಾಮ್ ರಜಪೂತ್ ಅವರು ನನ್ನ ಜೊತೆನೇ ಇದ್ದರು, ನನ್ನ ಇಲೆಕ್ಷನ್ ಮಾಡ್ಯಾರ ಅವ್ರು ನಿಂತಕ್ರೆ ಅವ್ರ ಜೊತೆ ಮಾಡಿದ್ರು, ಅವ್ರ ಜೊತೆ ಸಹಕಾರ ಕೊಟ್ಟಿದ್ರು. ಮುಂದೆ ಪಾಪ ಅವ್ರಿಗೆ ತೊಂದರೆ ಆಗ ನಿನ್ನೆ ಅವ್ರು ಮಾತಾಡಿದ್ದೇನದ ಭಾಳ ಕರೆಕ್ಟಾಗಿ ಮಾತಾಡ್ಯಾರ, ಭಾಳ ಸತ್ಯವಾಗಿ ಮಾತಾಡ್ಯಾರ. ನೀವು ಕನ್ಯಾರಿ ಶ್ರೀಗಳ ಕಾರ್ಯಕ್ರಮಕ್ಕೆ ಬಂದಿಲ್ಲ ಬಂದಿಲ್ಲ ಗೌರ್ಮೆಂಟ್ ಹೇಳ್ರಿ. ನಾ ಏನಾರ ಅರ್ಥ ಮಾಡ್ಕೊಂಡಿನ ಅದು ಗೊತ್ತಾಗ ನಾನು ಹೇಳತ್ತೇನ್ರಿ, ಕನ್ಯಾರಿ ಶ್ರೀಗಳ ಕಾರ್ಯಕ್ರಮಕ್ಕೆ ಬರ್ತೀರಾ, ಅಲ್ಲೆಲ್ಲ ಹಿಂದುತ್ವ ಕುರಿತಾಗ ಅಲ್ಲೆಲ್ಲ ಮಾತಾಡೋದು ಅಂತ ಹೇಳಿದ್ರಿ. ಇಲ್ಲಿ ಕನ್ಯಾರಿ ಶ್ರೀಗಳ ಕಾರ್ಯಕ್ರಮಕ್ಕೆ ಬಂದಿಲ್ಲ ಅಂತಂದ್ರೆ ಅವರೆಲ್ಲ ಕಾಂಗ್ರೆಸ್ ಜೋಡಿ ಟೈಅಪ್ ಅದಾರೋ ಅಥವಾ ಹೆಂಗ ಇದು? ನೀವು ಕೇಳಿಲ್ಲ ಸರಿಯಾಗಿ. ಒಂದು ಗೊತ್ತಿಲ್ಲ ನಿಮಗೆ, ಬೆಳಗಾವದಲ್ಲಿ ನೀವು ಯಾರೂ ಇರಲಿಲ್ಲ ಸಭೆಯಲ್ಲಿ, ನಾನಿದ್ದೆ ಅವಾಗಲ್ಲಿ. ಅಂದರೆ ಪೂರ್ವವಾಗಿ ಏನು ಮಾಡಬೇಕು, ಇದಕ್ಕೆ ಕರ್ನಾಟಕ ಸರ್ಕಾರ ಜಿಲ್ಲಾಡಳಿತ ನಿರ್ಬಂಧ ಹೇರಿದಕ್ಕೆ ಸ್ವಾಮೀಜಿಯವ್ರಿಗೆ ಈ ಥರ ಮಾಡಿದ್ದಕ್ಕೆ ಏನು ಮಾಡಬೇಕಂತ ಒಂದು ಚರ್ಚೆ ಮಾಡೋಕ್ಕೆ ಬೆಳಗಾವಿ, ಬಿಜಾಪುರ, ಬಾಗಲಕೋಟೆ ಎಲ್ಲ ಸೇರಿದ್ದೀವಿ. ಅವಾಗ ಮೊದಲು ಧ್ವನಿ ಎತ್ತದವರೇ ಯತ್ನಾಳ. ಇಲ್ಲ ಅದು ಎಲ್ಲ MB ಪಾಟೀಲ್ ಕೈವಾಡದ, ಅದಕ್ಕೆ ಅವರೇ ಜಿಲ್ಲಾ ಮಂತ್ರಿ ಮಾಡ್ಸ್ಯಾರ, ನಾವು ಬಬಲೇಶ್ವರ ಮತಕ್ಷೇತ್ರದಿಂದನೇ ನಾವು ಸಮಾವೇಶಗಳನ್ನು ಪ್ರಾರಂಭ ಮಾಡ್ತೀವಿ ಅಂತೇಳಿ ಇವ್ರು ಹೇಳಿದ್ರು. ಅವಾಗ ಸೂಲಿಬೇಲಿಯವರು, ನಾನು, ಈಶ್ವರಪ್ಪ ಎಲ್ಲರೂ ಇದ್ರು, ಭಾಳ ಮಂದಿ ಇದ್ದೀವಿ. ಮುಂದೆ ಗಪ್ಪ ಆಗ್ಬಿಡ್ತು ಅಸೇಮ್ 4-5 ತಿಂಗಳು. ಮತ್ತು ಇವ್ರು ಬಿಟ್ಟರೆ ಬಿಡುದಿರ್ತದ, ಅದು ಬೇರೆಯವ್ರು ಮಾಡ್ಯಾರ ಅದನ್ನ ಇವತ್ತು ತಿರ್ಸಾಕ ಅವರೆಲ್ಲ 4 ಎಕರೆ ಅದಾರ. ಅಲ್ಲೇ 4 ಎಕರೆ ಹಾಕಿರ್ಲಿಕ್ಕೆ ಚಲೋ ನೀವು ಹೋಗ್ಬೇಕಾಗಿತ್ತು ಕರ್ಲಿಕ್ಕಂದ್ರೆ. ಅಟ್ ಹಿಂದುತ್ವ ಪ್ರೇಮಿನೇ ಇತ್ತಂದ್ರೆ, ನೀ ಸ್ವಾಮಿಗಳ ಮೇಲೆ ಭಕ್ತಿ ಇತ್ತಂದ್ರೆ ಕರಿದೇನು ಹೋಗ್ಬೇಕಾಗಿತ್ತು. ಅದೇ ಅವ್ರು ಹೇಳಿದಾಗ ಸತ್ಯ ನೀವೇ ಒಪ್ಕೊಳಕತ್ತಿಲ್ಲ. ಮತ್ತು ಅವ್ರನ್ನೆಲ್ಲ ಬೆಳ್ಸಕ್ಕೆ ನೀವೇ ಕಾರಣ. ಅವ್ರು ಹೇಳಿದ್ದೆಲ್ಲ ಹಾಕ್ಬಿಡ್ತಿರಲ್ಲ, ಮತ್ತು ಅವ್ರ ಒಳಗೆ ಕ್ವಶನ್ ಕೇಳಂಗಿಲ್ಲ ನೀವೇನು. ಅವ್ರು ನೀವು ರೊಕ್ಕ ತಿಂತಿರೋದು ಡೈರೆಕ್ಟ್ ಹೋಗಿ ಆರೋಪ ಮಾಡಿದ್ರು ಯಾರು ಕೇಳಲಾಗ್ಯಾರ. ನೀವಲ್ಲ ಪಾಪ ಅಲ್ಲಿ ಬೆಂಗಳೂರಾಗ ಹತ್ತಾರ ಅವ್ರು. ಈಗ ವಿಜಯೇಂದ್ರ ಪೇಮೆಂಟ್ ಮಾಡ್ತಾನೆ ಹಿಂಗೆ ಹೇಳ್ತಾರೆ, ಆದ್ರೂ ಮೀಡಿಯಾದವ್ರು ಗಪ್ ಕುಂಡ್ರಾಗತ್ತಾರೆ. ಇದೇ ನಮ್ಗೆ ಗಾಬರಿ ಅನ್ಸ್ಬಿಟ್ಟು ನಾವು ಪ್ರೆಸ್ ಮೀಟ್ ಕರಿಬೇಕು, ಕರಿಬೇಡ, ತಂಜಿಕೆ ಬರಲ್ಲ ಒಳಗೆ. ನಾ ನಿಮ್ಗೆ ಆಗಲೇ ಒಂದೇ ಸೆಂಟೆನ್ಸ್ ಹೇಳಿದ್ದೆ, ಶಾಣ್ಯರಿಗೆ ರಂಸಕ್ಕೆ ಹೇಳಕ್ಕೆ ಹೋಗ್ತಾರೆ, ಹುಚ್ಚರಿಗೆ ಯಾರು ಹೇಳಬೇಕು. ಭಾಳ ಮತ್ತೆ ಕಲ್ಲು ಹೋಗಿತಾನ ಅನಿಸ್ತಾರೆ. ನಾವೇನು ಮಾಡ್ತೀವಿ ಅಂದ್ರೆ, ನಾ ಪಾರ್ಟಿ ಬಿಟ್ಟಂದ್ರೆ ಹೋಗಂಗಿಲ್ಲ. ಈಗ 2 ಪೀರಿಯಡ್ ಹೋಗಿಲ್ಲ, ಇನ್ನು 54 ವರ್ಷ ಹೋಗಿ ಸಿಟಿ ಅಭಿವೃದ್ಧಿ ಬಂದಾಗ ನಾನೇನು ಮಾಡಿ ಹೇಳಿ. ನಿಮ್ಮ ಮುಂದೆ ಏನು ಪ್ರಸಂಗ ಬರ್ತಂದ್ರೆ ನಾನು ಏನು ಮಾಡ್ತೀನೋ ಮುಂದೆ ಗೊತ್ತಾಗಲ್ಲ. ಅಡ್ವಾನ್ಸ್ ಏನು ಹೇಳ್ಕೊತೀವಿ, ಇವನಿಗತಿ ಮುಖ್ಯಮಂತ್ರಿ ತಿಳ್ಕೊಂಡು ತೊಳಗೆ ಬರ್ತದೆ, ಏನು ಬರಂಗಿಲ್ಲ. ಹೌದಿಲ್ಲ ರೀ? ಎಸ್, ಥ್ಯಾಂಕ್ ಯು.